Sairam. Hi children, today I will teach you new lesson, that is the apple tree. Now open the book page number 113. Now I read the story, okay? Please listen carefully. The apple tree. There was once an old apple tree in a farmer's garden. It could not bear fruit anymore, but a large number of sparrows, grasshoppers, squirrels, and other small birds and insects lived in the tree. One day, the farmer decided to cut down the tree. It has become useless, he said to himself. But its wood is still strong. I can make some tables and chairs with the wood. He took a sharp axe in his hands and struck at the roots of the tree. At once, the birds and animals in the tree cried aloud. The grasshoppers, the sparrows, and the squirrels came out of their holes and nests. Turn the page. Please, sir, they begged the farmer. Save this tree, it's our only home. But the farmer only struck harder at the roots. We will sing to you as you work, said the sparrows. That will make you happy, said the squirrels. But the farmer did not listen to them. ಇವತ್ತು ನಾವು ಇಲ್ಲಿವರೆಗೆ ನೋಡೋಣ. ಓಕೆ see how there was once an old apple tree in a farmer's garden. ರೈತನ ತೋಟದಲ್ಲಿ ಒಂದು ಹಳೆಯದಾದಂಥ ಸೇಬಿನ ಮರ ಇತ್ತು. ಇಟ್ ಕುಡ್ ನಾಟ್ ಬೇರ್ ಫ್ರೂಟ್ ಎನಿಮೋರ್. ಇದು ಮುಂದೆ ಫಲಗಳನ್ನು ಬಿಡೋದಿಲ್ಲ, ಅಂದರೆ ಹಣ್ಣುಗಳನ್ನು ಬಿಡೋದಿಲ್ಲ. ಬಟ್ ಅ ಲಾರ್ಜ್ ನಂಬರ್ ಆಫ್ ಸ್ಪ್ಯಾರೋಸ್, ಗ್ರಾಸ್ಹೋಪರ್ಸ್, ಸ್ಕ್ವಿರಲ್ಸ್ and other small birds and insects lived in the tree. ಆದರೆ ಈ ಸೇಬಿನ ಮರದಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಗುಬ್ಬಚ್ಚಿಗಳು, ಮಿಡತೆಗಳು, ಅಳಿಲುಗಳು, ಹಾಗೆಯೇ ಸಣ್ಣ ಸಣ್ಣ ಹಕ್ಕಿಗಳು ಮತ್ತು ಕೀಟಗಳು ಈ ಮರದಲ್ಲಿ ವಾಸವಾಗಿದ್ವಂತೆ. One day the farmer decided to cut down the tree. ರೈತ ಒಂದಿನ ಈ ಮರವನ್ನು ಕಡಿಬೇಕು ಅಂತ ನಿರ್ಧಾರ ಮಾಡಿದ್ನಂತೆ. ಇಟ್ ಹ್ಯಾಸ್ ಬಿಕಮ್ ಯೂಸ್ಲೆಸ್, ಹೀ ಸೆಡ್ ಟು ಹಿಮ್ಸೆಲ್ಫ್. ಅವನಿಗೆ ಹೇಳ್ಕೊತಾನಂತೆ ಏನು ಅಂತ, ಈ ಮರ ಯಾವುದೇ ಉಪಯೋಗಕ್ಕೆ ಬರೋದಿಲ್ಲ, ಯಾವುದೇ ಪ್ರಯೋಜನ ಇಲ್ಲ ಈ ಮರದಿಂದ ಅಂತ ಅನ್ಕೋತಾನಂತೆ. ಬಟ್ ಇಟ್ಸ್ ವುಡ್ ಈಸ್ ಸ್ಟಿಲ್ ಸ್ಟ್ರಾಂಗ್. ಆದರೆ ಇದರ ಕಟ್ಟಿಗೆಗಳು ಏನಾಗಿದೆ, ತುಂಬಾ ಸ್ಟ್ರಾಂಗ್ ಆಗಿದೆ. I can make some tables and chairs with the wood. ನಾನು ಈ ಮರದ ಕಟ್ಟಿಗೆಯಿಂದ ಕೆಲವು ಕುರ್ಚಿಗಳನ್ನು ಮತ್ತು ಟೇಬಲ್ಸ್ಗಳನ್ನು ತಯಾರಿಸ್ತೀನಿ ಅಂತ ಅನ್ಕೋತಾನೆ. He took a sharp axe in his hands and struck at the roots of the tree. ಅವನೇನು ಮಾಡ್ತಾನಂತೆ, ಶಾರ್ಪ್ ಆಗಿರೋ ಕೊಡಲಿಯನ್ನು ತಗೋತಾನಂತೆ ಕೈಯಲ್ಲಿ, ಮತ್ತು ಸ್ಟ್ರಕ್ at the roots of the tree. ಮರದ ಬೇರಿಗೆ ಆತ ಹೊಡಿತಾನಂತೆ ಜೋರಾಗಿ. ಅಟ್ ವಾನ್ಸ್ ದ ಬರ್ಡ್ಸ್ ಆ್ಯಂಡ್ ಆ್ಯನಿಮಲ್ಸ್ ಇನ್ ದ ಟ್ರೀ ಕ್ರೈಡ್ ಅಲೌಡ್. ಆ ಸಂದರ್ಭದಲ್ಲಿ ಆ ಮರದಲ್ಲಿರುವಂಥ ಹಕ್ಕಿಗಳು, ಪ್ರಾಣಿಗಳು ದೊಡ್ಡದಾಗಿ ಅಳ್ಳಿಕ್ಕೆ ಶುರು ಮಾಡ್ತಾರಂತೆ. ದ ಗ್ರಾಸ್ ಹೋಪರ್ಸ್, ದ ಸ್ಪ್ಯಾರೋಸ್ ಆ್ಯಂಡ್ ದ ಸ್ಕ್ವಿರಲ್ಸ್ ಕೇಮ್ ಔಟ್ ಆಫ್ ದೇರ್ ಹೋಲ್ಸ್ ಆ್ಯಂಡ್ ನೆಸ್ಟ್ಸ್. ಮಿಡತೆಗಳು, ಗುಬ್ಬಚ್ಚಿಗಳು, ಅಳಿಲುಗಳು ತಾವಿರುವಂಥ ಬಿಲದಿಂದ ಮತ್ತು ಗೂಡಿನಿಂದ ಹೊರಗಡೆ ಬಂದವಂತೆ. ಪ್ಲೀಸ್ ಸರ್, ದೇ ಬೆಗ್ಗಡ್ ದ ಫಾರ್ಮರ್, ಸೇವ್ ದಿಸ್ ಟ್ರೀ, ಇಟ್ಸ್ ಅವರ್ ಓನ್ಲಿ ಹೋಮ್. ದಯವಿಟ್ಟು ಸರ್ ಅಂತ ಹೇಳಿ ಎಲ್ಲ ಪ್ರಾಣಿ ಪಕ್ಷಿಗಳು ರೈತನ ಹತ್ರ ಬೇಡ್ಕೊತಾವೆ. ಸೇವ್ ದಿಸ್ ಟ್ರೀ, ಈ ಮರವನ್ನು ಕಾಪಾಡಿ, ಇಟ್ಸ್ ಅವರ್ ಓನ್ಲಿ ಹೋಮ್, ಇದು ಒಂದೇ ಇರೋದು ನಮಗೆ ಮನೆ ಅಂತ ಹೇಳ್ತವೆ. ಬಟ್ ದ ಫಾರ್ಮರ್ ಓನ್ಲಿ ಸ್ಟಕ್ ಹಾರ್ಡರ್ ಎಟ್ ದ ರೋಡ್ಸ್. ಆದರೆ ರೈತ ಅವರ ಮಾತುಗಳನ್ನು ಕೇಳೋದೇ ಇಲ್ಲ. ಅವನೇನು ಮಾಡ್ತಾನೆ, ಕೊಡಲಿಯಿಂದ ಮತ್ತೆ ಜೋರಾಗಿ ಮರದ ಬುಡಕ್ಕೆ ಹೊಡಿತಾನೆ. ವಿ ವಿಲ್ ಸಿಂಗ್ ಟು ಯು ಆ್ಯಸ್ ಯು ವರ್ಕ್, ಸೆಡ್ ದ ಸ್ಪ್ಯಾರೋಸ್. ಗುಬ್ಬಚ್ಚಿಗಳು ಏನು ಹೇಳ್ತವೆ, ನಾವು
ಹಾಡನ್ನು ಹೇಳ್ತೀವಿ ನೀವು ಕೆಲಸವನ್ನು ಮಾಡಬೇಕಾದ್ರೆ ಅಂತ ಹೇಳ್ತವೆ. ದಟ್ ವಿಲ್ ಮೇಕ್ ಯು ಹ್ಯಾಪಿ ಸೆಡ್ ದ ಸ್ಕ್ವಿರಲ್ಸ್. ಅಳಿಲುಗಳು ಏನು ಹೇಳ್ತವೆ, ಅವುಗಳಿಂದ ನಿಮಗೆ ಕೆಲಸವನ್ನು ಮಾಡಲಿಕ್ಕೆ ಖುಷಿ ಆಗತ್ತೆ ಅಂತ ಹೇಳ್ತವೆ. ಬಟ್ ದ ಫಾರ್ಮರ್ ಡಿಡ್ ನಾಟ್ ಲಿಸನ್ ಟು ದ್ಯಾಮ್. ಆದರೆ ಆ ರೈತ ಅವುಗಳು ಹೇಳೋದನ್ನು ಏನೂ ಕೇಳೋದೇ ಇಲ್ಲ. ಅವನೇನು ಮಾಡ್ತಾ ಇರ್ತಾನೆ, ಬೇರಿಗೆ ಹೊಡಿತಾನೆ ಇರ್ತಾನೆ. ಮುಂದೆ ಅವನು ಮರವನ್ನು ಕಡಿತಾನ ಅಥವಾ ಪ್ರಾಣಿ ಪಕ್ಷಿಗಳ ಮಾತುಗಳನ್ನು ಕೇಳ್ತಾನ ಅನ್ನೋದನ್ನು ಮುಂದಿನ ಅವಧಿಯಲ್ಲಿ ತಿಳ್ಕೊಳ್ಳೋಣ. ಸರಿನಾ? ಥ್ಯಾಂಕ್ ಯು. ಬಾಯ್.